ಚಟ್ನಿ ಹಾಕ್ಲಾ ಅಣ್ಣ ಸ್ವಲ್ಪ ಒಂದು ಇಡ್ಲಿ ಹಾಕಣ ಹಾ ಪುಟಿ ಬಚ್ಚಿ ಚಟ್ನಿ ಹಾಕವ ಹಾ ಹಾ ಅಣ್ಣ ಸಾಕ ಅಣ್ಣ ಇನ್ನೊಂದು ಇಡ್ಲಿ ಹಾಕಣ ಹಾ ಅಣ್ಣ ಬಂದೆ ಅಣ್ಣ ಎಷ್ಟು ಇಡ್ಲಿ ಇಡ್ಲಿನಾ ಹಾಗಾದ್ರೆ 40 ರೂಪಾಯಿ ಕೊಡಿ ಅಣ್ಣ ಎಷ್ಟಾಗಿದೆ ಕಲೆಕ್ಷನ್ ಅಂತ ಕೌಂಟ್ ಮಾಡೋಣ ಅದ್ ನಮ್ ದುಡ್ಡು ಅಪ್ಪ ಅಪ್ಪ ಯಾರಪ್ಪ ನೀವು? ಕಾಬುಲಬಿ. ಆಯ್ತು, ಆ ದುಡ್ಡು ನಮ್ದು ಕೊಡಿ. ಹೌದಾ? ಹಿಂದೆಲ್ಲ ಅಂದವ್ರು ಯಾರು? ನೋಡಿ ಆ ದುಡ್ಡು ಕೊಡಿ. ಅಬ್ಬೋ, ಚೌಟ್ ಮೆಣಸಿನ್ಕಾಯಿ ತರ ಇದೆಯಾ? ಎಷ್ಟು ಮಾತಾಡ್ತೀಯಾ? ನೋಡಿ, ಅದೇನು ಮಾತಾಡೋದಿದ್ರು ನನ್ನ ಹತ್ರ ಮಾತಾಡಿ. ನಿಮಗೇನು ಬೇಕು? ದಿನ 1000 ರೂಪಾಯಿ ಮಾಮೂಲಿ ಕೊಡಬೇಕು. ನಾವೇ ಕೊಡ್ಬೇಕು 1000 ರೂಪಾಯಿ? ನಮಗೆ ಮಾಮೂಲಿ ಕೊಡ್ತಾ ಇರಬೇಕು, ಏರಿಯಾದಲ್ಲಿ ಓಟ್ ಹಾಕಿದ್ಮೇಲೆ. ನಾವು ಕೊಡೋದ ಅಷ್ಟೇ. ನಾಳೆಯಿಂದ ವ್ಯಾಪಾರ ಮಾಡೋಕ್ಕಾಗಲ್ಲ ನೀವು ಇಲ್ಲಿ. ಏನು ಹೆದರಿಸ್ತಾ ಇದ್ದೀರಾ? ಅಲ್ಲೇನು ನೋಡ್ತಾ ಇದ್ದೀರಾ? ಏನು ಮಾತಾಡೋದಿದ್ರು ನನ್ನ ಹತ್ರ ಮಾತಾಡಿ. ನೋಡು, ದಿನಕ್ಕೆ 1000 ಕೊಡು. ಸಾಧ್ಯ ಇಲ್ಲ, ನಾನು 1 ರೂಪಾಯಿನೂ ಕೊಡೋದಿಲ್ಲ. ಓ, ಏರ್ ಇನ್ಸ್ಪೆಕ್ಟ್ರ ನೀನು? ನಮ್ಮ ಅಪ್ಪ ಅಲ್ಲ ಈ ಏರಿಯಾ ಇನ್ಸ್ಪೆಕ್ಟ್ರು, ನಮ್ಮ ಅಕ್ಕ. ಓಹೋ, ಅಂಜು ಮಹಾರಾಣಿ ಅವ್ರು ಫೋನ್ ಮಾಡ್ತಿದ್ದಾರೆ. ಹೇಳಿ ಮೇಡಮ್, ಏನ್ ಫೋನ್ ಮಾಡಿರೋದು? ಹೆಂಗ್ ನಡೀತಿದೆ ವ್ಯಾಪಾರ ಎಲ್ಲ? ಸದ್ಯದ್ರಲ್ಲೇ ನಾನು ವೇದಾಂತ್ ಇಬ್ರು ಬರ್ತೀವಿ, ಆಯ್ತಾ? ಓ, ಕಮಿಷನರ್ ಆಫೀಸಿಂದ ಬರ್ತಾ ಇದೆಯಾ? ಅದೇಕ ನೀನ್ ಯಾವ್ದೋ ರೌಡಿನ ಎನ್ಕೌಂಟರ್ ಮಾಡಿದ್ಯಲ್ಲ, ಅದಕ್ಕೆ ಪ್ರೈಸ್ ಕೊಡಕ್ ಕರ್ಸಿದ್ರಾ? ಏ ಲೂಸು, ಏನೇ ಮಾತಾಡ್ತಿದ್ಯಾ? ಈಗ ತಾನೇ ಕಾಲೇಜ್ಗೆ ಹೋಗಕ್ ಶುರು ಮಾಡಿದ್ಯಲ್ಲೇ, ಓದಿ ಅಷ್ಟು ಬೇಗ ಲೂಸ್ ಆಗ್ಬಿಟ್ಟಿದ್ಯಾ? ಅಕ್ಕ, ನಾವಿಲ್ಲಿ ಒಂದ್ ಇಡ್ಲಿ ಅಂಗಡಿ ಇಟ್ಟಿದೀವಲ್ಲ, ಅಲ್ಲಿಗೆ ಒಬ್ಬ ರೌಡಿ ಬಂದ್ ಗಲಾಟೆ ಮಾಡ್ತಿದ್ದಾನೆ. ಅವನ್ಗೆ ವ್ಯಾಪಾರ ದುಡ್ಡಲ್ಲಿ ದಿನ 1000 ಕೊಡ್ಬೇಕಂತೆ. ಅಕ್ಕ, ಒಂದ್ಸಲ ನೀನು ನಿನ್ ಪೊಲೀಸ್ ವಾಯ್ಸಲ್ಲಿ ಬುದ್ಧಿ ಹೇಳಕ್ಕ. ಓಹೋ, ಇದ್ದ ವಿಚಾರ. ಇವಾಗ ನಾನು PC ಆಗ್ಬೇಕಾ, SI ಆಗ್ಬೇಕಾ, ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬೇಕಾ? ಶಂಕರ್ನಾಗ್ ಸರ್ ಥರ ಡೈಲಾಗ್ ಹೊಡಿಬೇಕಾ, ಇಲ್ಲಾಂದ್ರೆ ನಮ್ಮ ಡೈಲಾಗ್ ಸಾಯಿ ಕುಮಾರ್ ಥರ ಡೈಲಾಗ್ ಹೊಡಿಬೇಕಾ? ಹೇಳೆ. ಹಾ ಹಾಕು. ತಡಿಯಕ್ಕ, ಲೌಡ್ ಸ್ಪೀಕರ್ ಹಾಕ್ತೀನಿ. ತಗೊಳ್ಳಿ. ಪರವಾಗಿಲ್ಲ ಮೇಡಮ್. ಅಯ್ಯೋ, ಮಾತಾಡ್ಬೇಕಂತೆ, ಮಾತಾಡಿ. ಹಲೋ ಮೇಡಮ್. ಏಯ್, ಯಾರೋ ನೀನು? ಯಾವ ಏರಿಯಾನೋ ನಿಮ್ದು? ಏನು ಹೆಸರು ನಿಂದು? ಅಭಿ ಅಂತ ಮೇಡಮ್. ಏಯ್, ಪೂರ್ತಿ ಹೆಸರು ಹೇಳೋ. ಕಾಬೂಲ್ ಅಭಿ ಅಂತ ಮೇಡಮ್. ನೀನು ನಿನ್ನ ಹೆಸರು. ಏಯ್, ಅಲ್ಲೇನೋ ಮಾಡ್ತಾ ಇದೆಯಾ? ನಾಚಿಕೆ ಆಗಲ್ವ ನಿನಗೆ? ದುಡ್ಕೊಂಡು ತಿನ್ನೋದು ಬಿಟ್ಬಿಟ್ಟು ಹೈಟೆಕ್ ಆಗಿ ಭಿಕ್ಷೆ ಬಿಡ್ತಾ ಇದೆಯಲ್ಲೋ. 420 ಹೋಗಿ ಎತ್ತಕೊಂಬನ್ರಿ ಅವನ್ನ. ಇನ್ನೊಂದು 2 ನಿಮಿಷದಲ್ಲಿ ನನ್ನ ಮಗ ನನ್ನ ಕಣ್ ಮುಂದೆ ಇರಬೇಕು. ಬರ್ಲಿ ನನ್ನ ಮಗ ಇವತ್ತು. ಟ್ರೈನ್ ಹತ್ತಿಸ್ಬಿಡ್ತೀನಿ. ಏನು ಮೇಡಮ್? ಏಯ್, ಬಾರಲ್ಲೇ, ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ತಪ್ಪಾಯ್ತು ಮೇಡಮ್, ಮತ್ತೆ ಈ ಏರಿಯಾ ಕಡೆ ಬರೋದಿಲ್ಲ. ಅದು ಹಂಗೆ ಬಾ ದಾರಿಗೆ. ಇನ್ನೊಂದು ಸತಿ ಆ ಏರಿಯಾಗೆ ಏನಾದರೂ ತಲೆ ಹಾಕ್ದೋ. ಸಾರಿ ಮೇಡಮ್. ಸಾರಿ ಮೇಡಮ್, ನೀವು ಏರಿಯಾ ಇನ್ಸ್ಪೆಕ್ಟರ್ ಕಡೆ ಅಂತ ಗೊತ್ತಿರಲಿಲ್ಲ. ಮೇಡಮ್, ನನ್ನ ಹೆಸರು ಕಾಬೂಲ್ ಅಭಿ ಅಂತ. ಇದೇ ಏರಿದವನು, ಏನಾರು ಹೆಲ್ಪ್ ಬೇಕಾರೆ ಕೇಳಿ ಮೇಡಮ್. ಅಕ್ಕ, ನೀನ್ ಸೂಪರ್ ಕಣೆ. ಥ್ಯಾಂಕ್ ಯು. ಸರಿ, ಅಪ್ಪಂಗೆ ಫೋನ್ ಕೊಡು. ಥ್ಯಾಂಕ್ಸ್ ಕಣಮ್ಮ. ಅಯ್ಯೋ ಅಪ್ಪ, ಥ್ಯಾಂಕ್ಸ್ ನನಗಲ್ಲ. ಕರೆಕ್ಟ್ ಟೈಮ್ಗೆ ತಲೆ ಉಪಯೋಗಿಸಿ ಫೋನ್ ಮಾಡೋದಲ್ಲ ಅಂಜು, ಅವಳಿಗೆ ಥ್ಯಾಂಕ್ಸ್ ಹೇಳಿ. ಊಟಕ್ಕೆ ಟೈಮ್ ಆಯಿತು, ಊಟಕ್ಕೆ ಎಲ್ಲರನ್ನೂ ಕರಿತೀನಿ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಹಾಂ ಓಕೆ. ಅಣ್ಣ, ಇನ್ನೊಂದು ಇಡ್ಲಿ. ಬಂದೆ. ಅಯ್ಯೋ,
ಲೇಟ್ ಆಗೋಯ್ತು. ಅಜ್ಜಿಗೆ ಊಟ ಕೊಡಬೇಕು. ಅಜ್ಜಿ ಅಜ್ಜಿ ಏನೂ ಆಗಲ್ಲ, ಬೇಗ ಹುಷಾರಾಗ್ತೀರಾ. ಈಗ ನಾನು ಒದ್ದೆ ಬಟ್ಟೆ ಇಡ್ತಾ ಇದ್ದೀನಲ್ಲ, ರೆಸ್ಟ್ ಮಾಡಿ ಚೆನ್ನಾಗಿ. ಬೆಳಿಗ್ಗೆ ಎಷ್ಟೊತ್ತಿಗೆ ಜ್ವರ ರಪ್ಪ ಅಂತ ಮಾಯ ಆಗೋಗ್ಬಿಡುತ್ತೆ. ಸರಿ ಅಜ್ಜಿ, ನಿಮ್ಗೆ ಯಾಕೆ ಸಡನ್ ಆಗಿ ಜ್ವರ ಬಂತು? ಇನ್ನೇನಾಯಿತು, ವಯಸ್ಸಾಯ್ತಲ್ಲವ್ವ ಅದಕ್ಕೆ. ಅಜ್ಜಿ ಸುಮ್ಮನೆ ತಮಾಷೆ ಮಾಡಬೇಡಿ. ನಿಮ್ಗೆಲ್ಲಿ ವಯಸ್ಸಾಗಿದೆ? ನಿಮ್ಗಿನ್ನೂ 25 ಅಷ್ಟೇ. ನೀನು ಮಾಡ್ತಿರೋ ತಮಾಷೆಗೆ ನಗೋದು ಕಷ್ಟ ಆಗ್ತಾ ಇದೆ ಅಮ್ಮ. ಅಮ್ಮ ಅಮ್ಮ ಏನಾಯ್ತು? ಅಯ್ಯೋ ಸರಿಯಾಗಿ ಸುಡ್ತಾ ಇದೆಯಲ್ಲ ಅಮೂಲ್ಯ ಅವರೇ. ಹೌದಮ್ಮ, ಊಟ ಕರೀಣ ಅಂತ ಬಂದಾಗ ಅಜ್ಜಿ ಮೈ ಸುಡ್ತಾ ಇತ್ತು, ಅದಕ್ಕೆ ತಣ್ಣೀರ್ ಬಟ್ಟೆ ಹಾಕಿದ್ದೀನಿ. ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ರೂ ಕೇಳ್ತಾ ಇಲ್ಲ. ಅಮ್ಮ ಬನ್ನಿ ಆಸ್ಪತ್ರೆಗೆ ಹೋಗಿ ಬರೋಣ. ಬೇಡ ಕಣೆ ವೈಚೆ, ನನಗೇನೂ ಆಗಿಲ್ಲಮ್ಮ. ಅಜ್ಜಿ ಹಿಂಗೆ ಹಠ ಮಾಡಬಾರ್ದು, ಬನ್ನಿ ಹಾಸ್ಪಿಟ್ಲಿಗೆ ಹೋಗಿ ಬರೋಣ. ನನಗೇನೂ ಆಗಿಲ್ಲಮ್ಮ. ಅಮೂಲ್ಯ ಅವರೇ, ನೀವಿಲ್ಲೇ ಅಮ್ಮನ ಹತ್ರ ಇರಿ, ನನ್ನ ಅಮ್ಮನಿಗೆ ಕಷಾಯ ಮಾಡ್ಕೊಂಡು ತರ್ತೀನಿ. ಅಮ್ಮ ನೀವಿಲ್ಲೇ ಇರಿ, ನಾನು ಮಾಡ್ಕೊಂಬರ್ತೀನಿ. ಸರಿಮ್ಮ, ನಾನಿಲ್ಲೇ ಇರ್ತೀನಿ. ಅಮ್ಮ ಸ್ವಲ್ಪ ರೆಸ್ಟ್ ತಗೋ. ವೈದೇಹೆ, ನಾನು ಕೂತ್ಕೋಬೇಕು, ಸ್ವಲ್ಪ ಎಪ್ಸೆ. ಬೇಡಮ್ಮ, ನೀನು ಆರಾಮಾಗಿ ರೆಸ್ಟ್ ತಗೋ. ನಾನು ಕೂತ್ಕೋಬೇಕು, ಎಪ್ಸು. ಇದೆಯಲ್ಲಮ್ಮ, ಪರವಾಗಿಲ್ಲ ಬಿಡೆ. ಅಮ್ಮ ಯಾಕೋ ಸ್ವಲ್ಪ ಸಂಕಟದಲ್ಲಿದೆಯಾ? ಏನಾಯ್ತು? ಹೆತ್ತ ಮಗಳೇ ನನ್ನನ್ನು ಸಾಯಿಸ್ತೀನಿ ಅಂತ ಹೇಳಿದಾಗ ಸಂಕಟ ಆಗದೆ ಇರುತ್ತಾ? ಯಾಕಮ್ಮ ಏನೇನೋ ಮಾತಾಡ್ತೀಯಾ? ಆ ಸುಹಾಸಿನಿ ನೀನೇ ವೈದೇಹಿ ಅನ್ನೋ ಸತ್ಯನ ಹೇಳಿದ್ರೆ ನನ್ನನ್ನು ಸಾಯಿಸ್ತೀನಿ ಅಂತ ಹೇಳಿದ್ಲು. ನಾನು ಹೆತ್ತ ಮಗಳು, ಜೀವ ಕೊಟ್ಟ ಮಗಳು ನನ್ನ ಜೀವ ತೆಗಿತೀನಿ ಅಂದ್ರೆ ನನಗೆ ಸಂಕಟ ಆಗದೆ ಇರುತ್ತಾ? ವೈದೇಹಿ, ನನಗೆ ಕಣ್ಣು ಹೋಗೋ ಹಾಗೆ ಹೊಡೆದಿದ್ದು ಆ ಪರಮಾನಂದ, ಹಾಗೆ ಮಾಡು ಅಂತ ಹೇಳಿದ್ದು ಈ ಸುಹಾಸಿನಿದೆ. ನಾವು ಮಕ್ಕಳು ಅಂತ ಪ್ರೀತಿ ಮಾಡೋದಷ್ಟೇ, ಆದರೆ ಅವರು ತಮ್ಮ ಸ್ವಾರ್ಥ ನೋಡ್ಕೊಂಡಿರ್ತಾರೆ ಕಣೆ. ಅಮ್ಮ ನಿಂಗೆ ಅವಳ ಬಗ್ಗೆ ಗೊತ್ತಿದೆ ಅಲ್ವಾ? ಅವಳು ಮೊದಲಿಂದನೂ ಹಾಗೆ. ನೀನು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ಅದಕ್ಕೆ ಅನ್ಸುತ್ತೆ ಜ್ವರ ಬಂದಿರೋದು ನಿಂಗೆ. ಏನೋಪ್ಪ, ನಿನ್ನ ಅವಳ ಮಧ್ಯೆ ನಾನು ಯಾವತ್ತೂ ಭೇದ ಭಾವ ಮಾಡಿದವಳಲ್ಲ. ನೀನು ಒಂದೇ, ಅವಳು ಒಂದೇ. ನೋಡು, ಅವಳಿದ್ದಾಗೆ ನೀನಿಲ್ಲ, ನೀನಿದ್ದಾಗ ಅವಳಿಲ್ಲ. ಹೆತ್ತ ಮಗಳೇ ನನ್ನನ್ನು ಕೊಲ್ಲೋದಕ್ಕೆ ನೋಡಿದ್ಲು ಅಂದಮೇಲೆ ನನಗೆ ಜ್ವರ ಬರದೇ ಇರುತ್ತಾ? ನನ್ನ ಕರಳಿಗೆ ಬೆಂಕಿ ಹಾಕ್ದಾಗ ಆಗ್ತಾ ಇದೆ ಕಡೆ. ಮಗಳನ್ನ ನೋಡಿ ಜೀವಕ್ಕೆ ಹೆದರೋ ಮೊದಲನೇ ತಾಯಿ ನಾನೇ ಅನ್ಸುತ್ತೆ ಕಣೆ. ಅಮ್ಮ, ದೀಪ ಆರಕ್ಕೆ ಮೊದಲು ಜೋರಾಗಿ ಉರಿಯತ್ತಂತೆ. ಸುಹಾಸಿನಿಗೆ ಕೇಡುಗಾಲ ಬಂದಿದೆ. ಅದರಲ್ಲೂ ಹೆತ್ತ ತಾಯಿಗೆ ಹೊಟ್ಟೆ ಉರಿಸಿದ್ರೆ ಅವಳು ಖಂಡಿತ ಒಳ್ಳೇದಾಗಲ್ಲ. ಸದ್ಯದಲ್ಲೇ ಅಂತ್ಯ ಕಾಣ್ತಾಳವಳು. ಅದೇ ಹೇಗೆ? ಕೊಬ್ಬಿರೋ ಮಧ್ಯಾಹ್ನ ಬೇಕಾದರೂ ಪಳಗಿಸ್ಬೋದು, ಆದರೆ ಇವಳು ಹೇಗೆ ಪಳಗಿಸೋದು? ಸಾಧ್ಯ ಇದೆ ಮಾ. ಈಗ ನಾನು ಹೇಳೋದನ್ನ ನೀನು ಗಮನ ಇಟ್ಟು ಕೇಳಿಸ್ಕೊ. ಏನೇ? ಆಮೇಲೆ ಅವಳನ್ನ ಹೇಗೆ ಬುಗ್ಲಿ ಆಟ ಆಡಿಸ್ತೀನಿ ನೋಡ್ತಾ. ಅಮೂಲ್ಯ, ಸುಮ್ಮನೆ ಕೂತ್ಕೊ ಅಂತ ಹೇಳ್ತೆ ತಾನೆ? ಅಮೂಲ್ಯ, ಸುಮ್ಮನೆ ಕೂತ್ಕೊ ಅಂತ ಹೇಳ್ತಾನೆ, ಕೂತ್ಕೋ ಸುಮ್ಮನೆ.
ಯೋ 1.5 ಗಂಟೆ ಆಯ್ತು ಕಣಯ್ಯ, ನಾನು ಜೂನಿಯರ್ ಹಿಂಗೆ ಕುತ್ಕೊಂಡು. ಜೂನಿಯರ್, ನೀನಾದ್ರೂ ಹೇಳು ನಿನ್ ದೊಡ್ಡಪ್ಪಂಗೆ. ಬಜಾರಿ ಪ್ಲೀಸ್, ಜೂನಿಯರ್ಗೆ ದೊಡ್ಡಪ್ಪ ಅಂತೆಲ್ಲ ಹೇಳ್ಕೊಡ್ಬೇಡ. ಯಾಕೆ? ನೀನ್ ದೊಡ್ಡಪ್ಪನೇ ತಾನೇ? ಅದೆಲ್ಲ ಸೌಂಡಿಂಗೇ ಚೆನ್ನಾಗಿಲ್ಲ, ಅವನನ್ನ ಕರೆಯೋದೇ ಬೇಡ. ಓಹೋ ಸುಬ್ರಾಯ, ಭಾರಿ ಇದೆ ಕಣಯ್ಯ ನೀನು. ಸರಿ ಜೂನಿಯರ್, ನೀನ ಏನಂತ ಕರಿಬೇಕು? ವಿಕ್ರಾಂತ್ ನನ್ನ ಹೇಗೆ ಕರಿತಿದ್ನೋ ಇವನು ಹಾಗೆ ಕರೀಲಿ. ಸರಿ ಕಣಪ್ಪ. ಹಾಗಾದ್ರೆ ಅಗ್ರಜಪ್ಪ ಅಂತ ಕರೆದ್ರೆ ಹೆಂಗಿರುತ್ತೆ? ಚೇಚೆ, ವಿಯರ್ಡ್ ಆಗಿದೆ. ಅದೆಲ್ಲ ಏನು ಬೇಡ, ಅಗ್ರಜ ಅಂತ ಕರೆದ್ರೆ ಸಾಕು. ಸರಿ ಆಯ್ತು ಅಪ್ಪ. ಅಗ್ರಜಪ್ಪ, ಬೇಗ ಮುಗ್ಸಪ್ಪ ನಿನ್ ಚಿತ್ರಕಲೆನ. 1.5 ಗಂಟೆಯಿಂದ ಕೂತು 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 ಸಾಕಾಗೋಯ್ತು. ಬಜಾರಿ, ಇನ್ನು ಅರ್ಧ ಗಂಟೆ ಆಗೋಯ್ತು. ಇನ್ನೂ ಅರ್ಧ ಗಂಟೆನಾ? ಬಜಾರಿ ಸುಮ್ಮನೆ ಕುತ್ಕೊಂಡ್ ಹೇಳ್ತಾನೆ, ಕುತ್ಕೋ. ಭಾವ, ಏನ್ ಮಾಡ್ತಿದ್ದೀರಾ? ಆರ್ತಿಯವ್ರೆ, ನೀವಲ್ಲದೆ ನಿಂತ್ಕೊಳ್ಳಿ. ಅಮೂಲ್ಯ ಮತ್ತೆ ಜೂನಿಯರ್ದು ಸ್ಕೆಚ್ ಮಾಡ್ತಾ ಇದ್ದೀನಿ. ವಾವ್ ಭಾವ, ನಿಮಗ್ ಪೇಂಟಿಂಗ್ ಮಾಡೋದಕ್ಕೂ ಬರುತ್ತಾ? ಬರುತ್ತೆ ಅಂತ 1.5 ಗಂಟೆಯಿಂದ ಇಲ್ಲೇ ಕೂರ್ತಿದ್ದಾನೆ ಅಕ್ಕ. ಅದೇನ್ ಬರುತ್ತಿದ್ದಾನೋ ಏನೋ. ಆರ್ತಿಯವ್ರೆ, ನಾನು ಆನ್ಲೈನಲ್ಲಿ ಪೇಂಟಿಂಗ್ ಕೋರ್ಸ್ ತಗೊಂಡಿದ್ದೀನಿ, ಗೊತ್ತಾ? ಏ ಬಜಾರಿ, ನೀನ್ ಸುಮ್ಮನೆ ಸೈಲೆಂಟ್ ಆಗಿ ಕುತ್ಕೊಂಡು ಡಿಸ್ಟರ್ಬ್ ಮಾಡ್ಬೇಡ. ಲಾಸ್ಟ್ ವಾರ್ನಿಂಗ್. ಯಾವಾಗಯ್ಯ ಮುಸಿಯಾ? ವಾಟ್ ಏನಂದ? ಹಂಗಂದ್ರೆ ಕರಿಮೂತಿ ಕೋತಿ ಅಂತ. ನೀನು ನಿನ್ನ ಇಮ್ಯಾಜಿನೇಷನ್. ಭಾವ, ಸ್ಕೆಚ್ನ ಹೇಗ್ ಬಿಡ್ಸಿದ್ದೀರಾ ಅಂತ ನಾನು ನೋಡ್ಬೇಕಲ್ಲ. ಆರ್ತಿಯವ್ರೆ, ಕಂಪ್ಲೀಟ್ ಆಗೋವರೆಗೂ ನೋಡೋಣ, ದೃಷ್ಟಿ ಆಗ್ತದೆ, ಪ್ಲೀಸ್. ನಾನು ನೋಡ್ಲೇಬೇಕು ಭಾವ. ಅಕ್ಕ, ನನ್ನ ಚೆನ್ನಾಗಿ ಬಿಟ್ಟಿದ್ದಾನ? ಭಾವ, ಇದಾ ನೀವು ಅಷ್ಟೊತ್ತಿಂದ ಬರಿತಾ ಇದ್ದಿದ್ದು ಸ್ಕೆಚ್ಚು? ತುಂಬಾ ಚೆನ್ನಾಗಿದೆ ಭಾವ. ಅಕ್ಕ ಹೇಳೆ. ಬಾ, ನೀನೇ ನೋಡು. ಅಮ್ಮು, ಚೆನ್ನಾಗಿದೆ ಅಲ್ವಾ? ದ್ರೋಹಿ, ಅಲ್ಲಾಡ್ಬೇಡ, ಸ್ಕೆಚ್ ಬಿಡಿಸ್ತೀನಿ, ಸೂಪರ್ ಆಗಿರುತ್ತೆ ಅಂತ ಹೇಳಿ 1.5 ಗಂಟೆಯಿಂದ ಕೂರ್ಸಿದ್ಯಾ. ಇಲ್ಲಿ ಬಂದು ನೋಡಿದ್ರೆ LKG ಮಕ್ಕಳು ನಿನ್ಗಿಂತ ಸಕ್ಕತ್ತಾಗಿ ಬಿಡಿಸಿರ್ತಾರೆ. ಅಲ್ಲ ಅಕ್ಕ, ಸಕ್ಕತ್ತಾಗಿರೋ ಸ್ಕೆಚ್ ಬಿಡಿಸ್ತೀನಿ ಅಂತ 1.5 ಗಂಟೆಯಿಂದ ಕೂರ್ಸಿದ್ದಾನೆ. ಕಾಲೆಲ್ಲ ಜೋ ಮಾಡ್ಬಿಟ್ಟಿತ್ತು. ನೀನು ಬಿಡಿಸಿರೋ ಸ್ಕೆಚ್ ನೋಡು ಹೆಂಗಿದೆ ಅಂತ. ನಮ್ಮ ಕ್ರೈಮ್ ಪಾರ್ಟ್ನರು ಇನ್ನೊಂದು ವರ್ಷ ಬಿಟ್ರೆ ಇದಕ್ಕಿಂತ ಸಕ್ಕತ್ತಾಗಿ ಸ್ಕೆಚ್ ಬಿಡಿಸ್ತಾನೆ. ಜೂನು ಇದ್ದಾನೆ. ಅಕ್ಕ, ಇವ್ನು ಹಿಂಗೆ ಹೇಳಿದ್ರೆ ಗೊತ್ತಾಗಲ್ಲ. ನಿಮ್ಗೊಂದು ಗತಿ ಕಾಣಿಸ್ತೀನಿ. ನೀನು ಜೂನಿಯರ್ ನಡೀತು ನಿನ್ನ ಏನು ಬಿಡ್ಸಿದ್ಯಾ? ಯಾರು ಬಾಗ್ಲೆ ತೆಗಿತಿಲ್ವಲ್ಲ?
ಇವರು ನಮ್ಮವ್ರು. ಅಪ್ಪಾಜಿ ನೋ ಅಪ್ಪಾಜಿ ನಾನು ಒಂದು ನಿಮಿಷ, ನನಗೆ ನಿಮ್ಮ ಹತ್ರ ಮಾತಾಡೋದು ಇಷ್ಟ ಆಗಲ್ಲ. ಒಂದು ನಿಮಿಷ ವೇದಾಂತ್. ವೈಜಯಂತಿ ಅಮ್ಮನ ಮನೆಯಿಂದ ಹೊರಗೆ ಕಳಿಸಿದೆ. ಪ್ಲೀಸ್ ಈಗಲಾದ್ರೂ ಮನೆಗೆ ಬನ್ನಿ. ಒಂದ್ ವೇಳೆ ನೀನು ನನ್ನನ್ನು ಬಲವಂತವಾಗಿ ಎಳ್ಕೊಂಡು ಹೋಗಿ ಪ್ರಯತ್ನ ಪಟ್ರೆ ಅಲ್ಲಿಗೆ ಬರೋದು ನನ್ನ ದೇಹ ಮಾತ್ರ. ವೇದಾಂತನ ತಪ್ಪು ತಿಳ್ಕೊಂಬಿಟ್ಟೆ. ಬಹುಶಃ ಈ ವೇದಾಂತಗೂ ಅಗ್ನಿಗೂ ಆಗ್ಬರಲ್ಲ ಅಂತ ಕಾಣುತ್ತೆ. ಪ್ರತಿ ಸಲ ವೇದಾಂತ ಇಲ್ಲಿಗೆ ಬಂದಾಗ್ಲೂ ನನ್ನನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟ. ನಾನೇ ಸರಿಯಾಗಿ ಅವನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಈ ಅಗ್ನಿ ಮಾತಿಗೆ ಕಟ್ಟಿದ್ದು ಈ ನರಕದಲ್ಲೇ ಉಳ್ಕೊಂಬಿಟ್ಟೆ. ವೇದಾಂತ್ ಏನಿದ್ಯಪ್ಪ, ಬಂದು ನನ್ನ ಕರ್ಕೊಂಡೋಗು. ವೇದಾಂತ್ ನನ್ನನ್ನು ಕಾಪಾಡು. ವೇದಾಂತ್ ಎಲ್ಲಿದ್ಯಾ? ಅಮ್ಮ ಅಕ್ಕ ಫೋನಲ್ಲಿ ಆವಾಜ್ ಹಾಕಿದ್ದು. ಆ ರೌಡಿ ಫುಲ್ಲು ಗಡಗಡ ಬಂದಾಗ ಏ ಅಂತಿದ್ದವನು ಅಮ್ಮ ಅಕ್ಕನ ವಾಯ್ಸ್ ಕೇಳಿದ ತಕ್ಷಣ ಹೌದಾ ಮೇಡಮ್, ಸರಿ ಮೇಡಮ್ ಅಂತ ಅನ್ನಕ್ ಶುರು ಮಾಡ್ದ. ಆಮೇಲೆ ನನ್ಗೇನಂತ ಹೇಳ್ದ ಗೊತ್ತಾ, ಮೇಡಮ್ ಸಾರಿ ಮೇಡಮ್, ನಿಮ್ಮ ಅಕ್ಕ ಅವರು ಮೇಡಮ್ ಅವರು ಅಂತ ಗೊತ್ತಿರ್ಲಿಲ್ಲ ಅಂತ ಅಂದ. ಅಂತೂ ಅಕ್ಕ ತಂಗಿರಿಬ್ರು ಸುಳ್ಳು ಹೇಳಿದ್ರಿ ಅಂತ ಆಯ್ತು. ನೀನಾದ್ರೂ ಹೇಳಪ್ಪ ಅಮ್ಮಂಗೆ ನಾವು ಮಾಡಿದ ತಪ್ಪ. ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ, ಆದರೆ ಪ್ರಾಣ ಉಳಿಸೋದಕ್ಕೆ, ಸತ್ಯನ ಕಾಪಾಡೋದಕ್ಕೆ ಒಂದು ಸುಳ್ಳು ಹೇಳಿದ್ರೆ ಏನು ತಪ್ಪಲ್ಲ ಅನ್ಸುತ್ತೆ. ಊಟಕ್ಕೆ ಬಾ ಅಂದ್ರೆ ಕೆಲಸ ಅಂತಿರ್ತೀಯ. ಮೊದಲು ಊಟ ಮಾಡು. ಅಯ್ಯೋ ನೀರೇ ತರಲಿಲ್ಲ, ಇರೋ ತರ್ತೀನಿ. ವೇದಾಂತ್, ಊಟ ಮಾಡು ಅಂದ್ರೆ ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಮೂಲ್ಯ. ಸರಿ ಊಟ ಮಾಡು. ವೇದಾಂತ್, ಅಯ್ಯೋ ಅಜ್ಜಿ ಯಾವಾಗಲೂ ಹೇಳು, ಊಟ ಮಾಡ್ತಾ ಹೀಗೆ ಬಿಕ್ಕಲಿಕ್ಕೆ ಬಂದರೆ ಯಾರೋ ನಮ್ಮನ್ನು ನೆನೆಸ್ಕೊಳ್ತಿದ್ದಾರೆ ಅಂತ. ಈಗ ಯಾರು ನೆನ್ಸ್ಕೋತಿದ್ದಾರೆ ಅಂತ? ಅಪ್ಪಾಜಿ. ಅಪ್ಪಾಜಿನ? ಯಾಕೆ ಅಪ್ಪಾಜಿನ ನೆನೆಸ್ಕೊಳ್ಬಾರ್ದ? ನಾನೊಂದು ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡ. ನಿನಗೆ ಅಪ್ಪಾಜಿನೇ ನಿನ್ನ ತಂದೆ ಅಂತ ಗೊತ್ತು, ಆದರೆ ಅಪ್ಪಾಜಿಗೆ ನೀನೇ ಅವ್ರ ಮಗ ಅಂತ ಗೊತ್ತಿಲ್ವಲ್ಲ. ಅದಕ್ಕೆ ವೇದಾಂತ ಹೇಳಿದ್ದು ಬೇಜಾರು ಮಾಡ್ಕೋಬೇಡ ಅಂತ. ಬೇಜಾರೇನು ಮಾಡ್ಕೊಂಡಿಲ್ಲ, ಸತ್ಯ ತಾನೆ. ಅಜ್ಜಿಗೆ ನಾನೇ ಅವ್ರ ಮಗ ಅನ್ನೋದು ಗೊತ್ತಿಲ್ಲ. ವೇದಾಂತ್, ಏನೂ ಯೋಚನೆ ಮಾಡಬೇಡ. ಆದಷ್ಟು ಬೇಗ ಅಪ್ಪಾಜಿಗೆ ನೀನೇ ಅವ್ರ ಮಗ ಅಂತ ಗೊತ್ತಾಗೇ ಆಗುತ್ತೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಬಟ್ ಅಮೂಲ್ಯ, ಅಪ್ಪಾಜಿ ಕೈ ತುತ್ತು ತಿನ್ನಬೇಕು ಅಂತ ತುಂಬ ಆಸೆ ಆಗ್ತದೆ. ನೀನು ಊಟ ಮಾಡ್ತೀಯಾ? ನಾನು ಮಾಡ್ತೀನಿ ವೇದಾಂತ್, ನೀವು ಮೊದಲು ಊಟ ಮಾಡು.